ಹಾಯ್ ನಮಸ್ತೆ, ಪ್ಯಾಕ್ ಒಳಗೆ ಸ್ವಾಗತ. ನಾನಿವತ್ತು ನಮ್ಮ ಕಾಮಿಡಿ ಕಿಲಾಡಿ ಅನೀಶ್ ಅವರು ನಿರ್ದೇಶನ ಮಾಡಿರುವಂತಹ ದಸ್ಕತ್ ಸಿನಿಮಾದ ಪ್ರೀಮಿಯರ್ ಶೋಗೆ ಬಂದಿದ್ದೇನೆ. ಓರಿಯನ್ ಮಾಲ್ ಅಲ್ಲಿ ಇತ್ತು. ಎಸ್, ಈ ಸಿನಿಮಾಕ್ಕೆ ಯಾರ್ಯಾರೆಲ್ಲ ಸೆಲೆಬ್ರಿಟಿಗಳು ಬಂದಿದ್ರು, ಸಿನಿಮಾ ನೋಡಿ ಏನೆಲ್ಲ ಹೇಳ್ತಾರಂತೆ ಕೇಳ್ಕೊಂಡು ಬರುವ. ನಿಮ್ಮ ಈ ರಿಯಾಕ್ಷನ್ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಈಗ ಕೇಳಿದೆ. ಥ್ಯಾಂಕ್ ಯು ಸರ್. ನಿಮ್ಮ ಯುವಶಕ್ತಿ ಕಾಮಿಡಿ ಕಿಲಾಡಿಗಳು ವೇದಿಕೆಯನ್ನು ಹಾಡು ಡೈರೆಕ್ಟ್ ಮಾಡಿದವರು ನೀರಜ್ ಕುಂಜಪ್ಪ. ಅಂಡ್ ತುಂಬಾ ಬೇಸರವಾಗುತ್ತೆ, ನಮ್ಗೆ ಒಬ್ರು ಸಾಯ್ತಾರೆ ಸಿನಿಮಾದಲ್ಲಿ. ದೀಪು ಅಂತ ಒಬ್ಬರ ಕ್ಯಾರೆಕ್ಟರ್, ಯಾರಂತ ಇವ್ರೆ ಗದ್ದ ಬಂದಿದ್ದಾರೆ. ದೀಪು ಕ್ಯಾರೆಕ್ಟರ್ ಮಾಡಿದವರು ಮಿಥುನ್. ಅಂಡ್ ನಮ್ಮ ಸಿನಿಮಾದ ಕ್ಯಾಮ್ರಾಮ್ಯಾನ್ ಸಂತೋಷ್ ಆಚಾರ್ಯ ಗುಂಪರಾಜ ಅವರು ಇನ್ನೊಂದು ಸಿನಿಮಾದಲ್ಲಿ ಶೂಟಿಂಗ್ ಅಲ್ಲಿ ಬಿಸಿ ಇದ್ದಾರೆ. ಅಂಡ್ ಎಡಿಟರ್ ಬಂದು ಗಣೇಶ್ ನೇರ್ಚಲ್ ಅಂತ, ಅವರು ಕೂಡ ಕಟ್ಟಿಂಗ್ ಅಲ್ಲಿ ಬಿಸಿ ಇದ್ದಾರೆ. ಬಟ್ ನಿಮಗೆ ತುಂಬಾ ಮ್ಯೂಸಿಕ್ ತುಂಬಾ ಇಷ್ಟ ಆಗಿದ್ಯಾ ಅನ್ಸಿದ್ರೆ, ಇಷ್ಟ ಆಗಿದ್ಯಾ? ಮ್ಯೂಸಿಕ್ ಡೈರೆಕ್ಟರ್ ಇಲ್ಲೇ ಇದ್ದಾರೆ, ಸಮರ್ಥನ್ ಎಸ್ ರಾವ್ ಅಂತ. ಅಂಡ್ ನಮ್ಮ ಚಿತ್ರದ ನಾಯಕ ಅಂಡ್ ಇವರು ನಮ್ಮ ತಂಡದ ಮುಖ್ಯಸ್ಥ ಅಂತ ಹೇಳ್ಬೋದು, ನಿತೇಶ್. ಸಿನಿಮಾ ಹೇಗಿತ್ತಂತ ಎಲ್ಲರನ್ನ ಕೇಳ್ಕೊಂಡು ಬರೋ ಮೊದಲು ಒಂದು ಸಣ್ಣ ಜಾಹೀರಾತು. ಚೆನ್ನಾಗಿತ್ತು, ನೋಡಿದ್ರಲ್ಲ? ಸಕ್ಕತ್ತಾಗಿತ್ತು. ನಾನು 2 ಸಲ ನೋಡಿದೆ. 2ನೇ ಸಲ ತುಂಬಾ ಚೆನ್ನಾಗಿದೆ ಸಿನಿಮಾ. ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ, ನನ್ನ ಸಿನಿಮಾವನ್ನು ಬೆಳೆಸಿ, ಕನ್ನಡಕ್ಕೋಸ್ಕರ ಕೆಲಸ ಮಾಡುವ ಒಂದಿಷ್ಟು ಜನ ಹುಡುಗರನ್ನು ಬೆಳೆಸಿ ಅವ್ರಿಗೆ ಒಂದಿಷ್ಟು ಸಿನಿಮಾ ಬರೋ ಮಾಡಿಕೊಡಿ. ಧನ್ಯವಾದ ಎನ್ಆರ್ಲಿ ಅವರೇ. ಬಹಳ ಚೆನ್ನಾಗಿ ಬಂದಿದೆ. ನನಗೆ ಬಹಳ ಇಷ್ಟ ಆಗಿದ್ದು ಕೂಡ ಕನ್ನಡಕ್ಕೆ ಡಬ್ ಮಾಡಿದ್ದಾರೆ. ಡಬ್ ಮಾಡಿದಾಗ ನಮ್ಮ ಸೂಪರ್ ಉಂಟು. ಪ್ರೌಡ್, ವೆರಿ ಪ್ರೌಡ್. ಥ್ಯಾಂಕ್ ಯು, ವೆರಿ ವೆರಿ ಪ್ರೌಡ್. మన ತುಳು ಟಿಂಚಿನ ಫಿಲ್ಮ್ ಬೈದ ತುಳುವಿಂದ ಕನ್ನಡಕ್ಕೆ, ಅಂದ್ರೆ ತುಳುವಲ್ಲಿ ಇಂಥ ಸಿನಿಮಾ ಬಂದಿದೆ ಅಲ್ಲ ಅಂತ ಬಹಳ ಖುಷಿ ಆಯ್ತು. ಕನ್ನಡದಲ್ಲಿ ಡಬ್ಬಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ. ನಿಜವಾಗ್ಲೂ ಒರಿಜಿನಲ್ ಕನ್ನಡದಲ್ಲಿ ಶೂಟ್ ಆಗಿರೋ ತರ ಡಬ್ಬಿಂಗ್ ಆಗಿದೆ. ಹಂಗಾಗಿ ಎಲ್ಲರೂ ಕನ್ನಡದವರು ಸಿನಿಮಾ ನೋಡ್ಬೋದು. ರ್ಯಾಪಿಡ್ ಫೈರ್ ಲಗತ್ತೀವಿ ಕಾಲಿಪಲ್ಲ. ದಸ್ಕತ್ ಹೇಗಿತ್ತ ಕತ್ತುವಾಗದಲ್ಲಿ ಉತ್ತರಿಸಿ. ದಸ್ಕತ್ ಸಿನಿಮಾ ಇವಾಗ ನೋಡ್ಕೊಂಡು ಬಂದೆ. ಐ ಥಿಂಕ್ ರೀಸೆಂಟ್ ಪಾಸ್ಟ್ ಅಲ್ಲಿ ನೋಡಿರೋ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್. ಅಂಡ್ ನಾನು ಮಂಗಳೂರು ಹೋಗಿ ಒಂದ್ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆದೆ. ಅಂಡ್ ಇವಾಗ ಈ ಮೇಕಿಂಗ್ ಆಗಿರ್ಲಿ, ಇದು ಸ್ಕ್ರೀನ್ ಪ್ಲೇ ಆಫ್ ದ ಸಿನಿಮಾ, ಡೈರೆಕ್ಷನ್ ಇಸ್ ಅಲ್ಟಿಮೇಟ್. ಅಂಡ್ ಸ್ಟಾರ್ಟಿಂಗ್ ಇಂಟರ್ವೆಲ್ ಇಂದ ನಾನು ಸೂರಜ್ ಬಂದ್ರೆ, ಅವ್ರ ಡೈರೆಕ್ಟರ್ ಬಂದ್ರೆ ಒಂದೇ ಹೇಳ್ತಿರೋದು, ಎಲ್ಲ ಆಕ್ಟರ್ಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾರೆ ಅಂತ. ದಿಸ್ ಇಸ್ ಸಮಥಿಂಗ್ ದಟ್ ಐ ಕೆಪ್ಟ್ ಟೆಲ್ಲಿಂಗ್ ಸೂರಜ್ ಫ್ರಮ್ ದ ಬಿಗಿನಿಂಗ್. ಅಲ್ಲ, ಐ ಹ್ಯಾವ್ ಬೀನ್ ಟೆಲ್ಲಿಂಗ್ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಆಲ್ಸೋ ರೀ ರೆಕಾರ್ಡಿಂಗ್ ಮ್ಯೂಸಿಕ್ ಎಕ್ಸ್ಟ್ರಾರ್ಡಿನರಿ. ಸೊ ತುಂಬಾ ಜನರು ಹೇಳ್ತಾ ಇರ್ತಾರೆ ಒಳ್ಳೆ ಸಿನಿಮಾ ಬರ್ಲಿ, ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡ್ತೀವಿ ಅಂತ. ಒಳ್ಳೆ ಸಿನಿಮಾ ಬಂದಿದೆ. ಪ್ಲೀಸ್ ದಯವಿಟ್ಟು ನಿಮ್ ನಿಯರೆಸ್ಟ್ ಥಿಯೇಟರ್ಸ್ ಅಲ್ಲಿ ದಸ್ಕತ್ ಸಿನಿಮಾ ನೋಡಿ, ಮಿಸ್ ಮಾಡಬೇಡಿ. ಟ್ರಸ್ಟ್ ಮೀ, ಇಟ್ಸ್ ವಂಡರ್ಫುಲ್. ನಿಮ್ ಫ್ಯಾಮಿಲಿ ಜೊತೆ ನೋಡುವಂತ ಸಿನಿಮಾ. ಥ್ಯಾಂಕ್ ಯು. ನಮ್ಮ ಯೂಟ್ಯೂಬ್ ಚಾನಲ್ ಇಂದ ಈ ಮೈಕ್ ತರುಣ್ ಸರ್ಗೆ. ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಶಿವರಾಜ್ KR ಪೇಟೆ. ಈಗ ತಾನೆ ನನ್ನ ಪ್ರೀತಿಯ ಗೆಳೆಯ, ನಮ್ಮ ಕಾಮಿಡಿ ಕಿಲಾಡಿಗಳು, ಒಂದು ಕುಟುಂಬದ ಮಿತ್ರ ಅನೀಶ್ ಪೂಜಾರಿ ವೇಣೂರ್ ನಿರ್ದೇಶನ ಮಾಡಿರುವಂತ ದಸ್ಕತ್ ಸಿನಿಮಾನ ನೋಡ್ಕೊಂಡು ಹೊರಗಡೆ ಬಂದಿದ್ದೀನಿ. ಒಂದು ಸಿನಿಮಾ ಮಾಡೋದು ನಿಜವಾಗ್ಲೂ ಬಹಳ ಕಷ್ಟ. ಅದರಲ್ಲೂ ನೀವೆಲ್ಲರೂ ನೋಡ್ತಿದ್ದು ಕಾಮಿಡಿ ಕಿಲಾಡಿಗಳಲ್ಲಿ ಒಬ್ಬ ಕಾಮಿಡಿಯಾಗಿ ಆಕ್ಟರ್ನೊಬ್ಬನ ನೋಡಿದ್ರಿ. ಅದ್ರ ನಿಜವಾಗ್ಲೂ ಕಲಾವಿದನಾಗಿ ಹೊರಗಡೆ ಬಂದ್ರು. ಎಲ್ಲೂ ಕಾಣಿಸ್ಕೊಳ್ಳಿಲ್ಲ ಜಾಸ್ತಿ, ಆದ್ರೆ ಮಾಡಕ್ ಹೊರಟಿದ್ದು ನಿಜವಾಗ್ಲೂ ಒಂದು ಸಾಧನೆ ಅಂತ ಹೇಳ್ಬೋದು. ಒಂದು ಒಳ್ಳೆ ಸಿನಿಮಾ. ಯಾಕಂದ್ರೆ ಸಿನಿಮಾದಲ್ಲಿ ಎಲ್ಲಾ ವಿಷಯಗಳು ಮ್ಯಾಟರ್ ಆಗ್ತವೆ. ಈವನ್ ಸ್ಕ್ರೀನ್ ಮೇಲೆ ಬರುವಂತ ಆರ್ಟಿಸ್ಟ್ಗಳಾಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಮ್ಯಾಟರ್ ಆಗುತ್ತೆ. ಇಲ್ಲಿ ಪ್ರತಿಯೊಂದು ಕೂಡ ಅದ್ಭುತವಾಗಿದೆ.
ಅವರು ಸೀನ್ ಶೂಟಿಂಗ್ ಮಾಡಿರುವಂತಹ ಲೊಕೇಶನ್ಗಳಾಗಿರ್ಬೋದು, ಆ ಕಂಟೆಂಟ್ ಆಗಿರ್ಬೋದು, ಪ್ರತಿಯೊಂದು ಅದ್ಭುತವಾಗಿದೆ. ಅದರಲ್ಲೂ ನಮ್ಮ ವಿಶ್ವ ಕಾಮಿಡಿ ಕಿಲಾಡಿಯಿಂದನೇ ಹೊರಗಡೆ ಬಂದಿರುವಂತಹ ವಿಶ್ವ ಆತನ ಪರ್ಫಾರ್ಮೆನ್ಸ್ ನ ನೋಡಿದಾಗ ಕಳೆದೋಗ್ಬೇಕು ಅನ್ಸುತ್ತೆ, ಅಷ್ಟು ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಇಲ್ಲಿ ಒಬ್ಬ ನಟನಾಗಿ ಇಷ್ಟ ಆಗ್ತಾರೆ, ಆದ್ರೆ ಹೊರಗಡೆ ಆ ಕ್ಯಾರೆಕ್ಟರ್ನ ನೆನಪಿಸ್ಕೊಂಡು ಹೊರಗಡೆ ಹೋದಾಗ ಸಿಕ್ಕರೆ ಒಡ ಸಾಯಿಸೋಣ ಅನಿಸ್ಬಿಡುತ್ತೆ. ಸೊ ಅಷ್ಟು ಅದ್ಭುತವಾದಂತಹ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ವಿಶ್ವ. ಇಡೀ ತಂಡ ಎಲ್ಲೂ ಕೂಡ ಬೇಸರ ಆಗದೆ ಇರುವಂತಹ ಒಂದು ಪರ್ಫಾರ್ಮೆನ್ಸ್ ಪ್ರತಿಯೊಂದು ವಿಷಯದಲ್ಲೂ ನೀಡಿದ್ದಾರೆ. ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಂತೀನಿ. ಆಲ್ ದ ಬೆಸ್ಟ್ ದಸ್ಕತ್ ತಂಡಕ್ಕೆ. ಹಾಯ್, ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಯಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ಈಗಷ್ಟೇ ದಸ್ಕತ್ ಮೂವಿನ ಬಂದು ಈಗ ಓರಿಯನ್ ಮಾಲಲ್ಲಿ ನೋಡಿದೆ. ತುಂಬಾ ಅದ್ಭುತವಾದಂತ ಮೂವಿ. ನಾನು ಕೂಡ ಕೌಶಲ್ ಏರಿಯಾದಿಂದ ಬಂದವನು. ನಾನು ಈ ಮೂವಿ ನೋಡ್ತಾ ನಾನು ಪೃಥ್ವಿ ಸರ್ ಹಾಗೆ ಸೋನಲ್ ಎಲ್ಲ ಜೊತೆ ಕೂತಿದ್ವಿ. ಪ್ರತಿಯೊಂದು ಸೀನ್ ಬರ್ಬೇಕಾದ್ರೆ, ಪ್ರತಿಯೊಂದು ಕ್ಯಾರೆಕ್ಟರ್ ಬರ್ಬೇಕಾದ್ರೂ ಕೂಡ ನನಗೆ ನನ್ನ ಊರಿನವ್ರು ಯಾರೋ ಬರ್ತಿದ್ದಾರೆ, ಅವರ ಕಾಸ್ಟ್ಯೂಮ್ ಆಗಿರ್ಬೋದು, ಪ್ರಾಪರ್ಟಿ ಆಗಿರ್ಬೋದು, ಏನೇ ಇದ್ರೂ ಕೂಡ ನನ್ನ ಊರು ನೋಡ್ದಂಗೆ ಆಗ್ತಿತ್ತು. ಅಷ್ಟು ಸಹಜವಾಗಿ ಪ್ರತಿಯೊಬ್ಬರ ಆಕ್ಟಿಂಗ್ ಕೂಡ ಅಷ್ಟು ನೈಜವಾಗಿದೆ. ಎಲ್ಲೂ ಕೂಡ ಯಾವುದೋ ಮೂವಿ ನೋಡಿದಾಗ ಎಲ್ಲೂ ಸ್ವಲ್ಪ ಜಾಸ್ತಿ ಕಮ್ಮಿ ಅಂತ ಅನಿಸುತ್ತೆ, ಬಟ್ ಇಲ್ಲಿ ಇಲ್ಲ. ಇದು ಫಸ್ಟ್ ತುಳುವಳಿ ಮಾಡಿದ್ರು, ನಾನು ನೋಡೋಕ್ಕಾಗಿರ್ಲಿಲ್ಲ. ಬಟ್ ಈಗ ಕನ್ನಡದಲ್ಲಿ ರಿಲೀಸ್ ಮಾಡಿದ್ದಾರೆ. ಡಬ್ಬಿಂಗ್ ಆಗಿರ್ಬೋದು ಅಥವಾ ಮ್ಯೂಸಿಕ್ ಆಗಿರ್ಬೋದು ಅದ್ಭುತವಾಗಿದೆ. ಯಾರು ಮಿಸ್ ಮಾಡಬೇಡಿ, ಯಾಕಂದ್ರೆ ಇದರಲ್ಲಿ ಕೊನೆಯಲ್ಲಿ ಬರುವಂತ ಒಂದು ಸಂದೇಶ ತುಂಬಾ ಇಷ್ಟ ಆಯ್ತು. ಮನುಷ್ಯ ಅನ್ನೋ ಪ್ರಾಣಿಗೆ ನೀವೇನೇ ಔಷಧಿ ಕೊಡಿ, ನೀವೇನೇ ಪನಿಷ್ಮೆಂಟ್ ಕೊಡಿ, ಅದು ಅದ್ರ ಬುದ್ಧಿ ಬಿಡಲ್ಲ, ಅದು ಹಂಗೇನೆ ಇರುತ್ತೆ. ಅದನ್ನ ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ ಅನೀಶ್ ಪೂಜಾರಿ ಅವರು. ಒಂದು ಒಳ್ಳೆ ಟೀಮ್ ವರ್ಕ್. ನಾವು ಹಿಂಗೇನೆ ಮೂವಿಯವರೆಲ್ಲ ಸೇರಿದಾಗ ಮಾತಾಡ್ತಿರ್ತೀವಿ, ಒಳ್ಳೊಳ್ಳೆ ಡೈರೆಕ್ಟರ್ಸ್ ಬರ್ಬೇಕು, ಒಳ್ಳೊಳ್ಳೆ ಆರ್ಟಿಸ್ಟ್ ಬರ್ಬೇಕು ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಒಂದು ಒಳ್ಳೆ ಡೈರೆಕ್ಟರ್ ಬಂದಿದ್ದಾರೆ. ಅವ್ರ ಮೂವಿ ದಸ್ಕತ್ ಯಾರು ಮಿಸ್ ಮಾಡಬೇಡಿ. ಹೊಸಬ್ರ ತಂಡ, ಹೊಸ ಪ್ರತಿಭೆಗಳು, ಹೊಸ ಏನೋ ಐಡಿಯಾಸ್ ಇದನ್ನ ಯಾರು ಮಿಸ್ ಮಾಡ್ಕೋಬೇಡಿ. ಎಲ್ಲ ಥಿಯೇಟರ್ಗೆ ಬಂದ್ಬಿಡಿ, ಈ ಮೂವಿನ ನೋಡಿ. ಥ್ಯಾಂಕ್ ಯು. ಅವ್ರದ್ದು ಹಿತೇಶ್ ಬ್ಯಾಕ್ ಯೂಟ್ಯೂಬ್. ಹೇಗಿತ್ತು ದಸ್ಕತ್? ಬ್ಯೂಟಿಫುಲ್ ಟೀಮ್ ವರ್ಕ್. ಅಂದ್ರೆ ಆಕ್ಟರ್ಸ್, ಪ್ರೊಡಕ್ಷನ್ ಹೌಸ್, ಡೈರೆಕ್ಷನ್ ಟೀಮ್, ಆಮೇಲೆ ಇನ್ಯಾರ್ಯಾರು ಮ್ಯೂಸಿಕ್ ಅವರು, ಕ್ಯಾಮ್ರಾ ವರ್ಕ್, ಎಲ್ಲರೂ ಅವ್ರವ್ರ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದಕ್ಕೆ ವೆರಿ ಕ್ಲೀನ್ ಅಂಡ್ ನೀಟ್ ಫಿಲಮ್. ಇದು ಆಲ್ರೆಡಿ ಸೂಪರ್ ಹಿಟ್ ಆಗಿರುವಂತ ಸಿನಿಮಾ. ಅದಕ್ಕೆ ಆಲ್ರೆಡಿ ನಿಮಗೆ ಕ್ಯೂ ಇದೆ, ಇದನ್ನ ಮಿಸ್ ಮಾಡಬಾರ್ದು. ಕನ್ನಡದವರು ಕನ್ನಡಕ್ಕೆ ಇದನ್ನ ಡಬ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಂದು ಥಿಯೇಟರ್ಗೆ ಬಂದು ನಿಮ್ ದಸ್ಕತ್ ಹಾಕಿ ಬೇಗ. ತುಂಬಾ ದಿನ ಆದ್ಮೇಲೆ ಒಂದ್ ಒಳ್ಳೆ ಮೂವಿ ನೋಡ್ದೆ. ಎಲ್ಲೂ ಲ್ಯಾಗ್ ಮಾಡಿಲ್ಲ, ಎಲ್ಲೂ ಬೋರ್ ಆಗಲ್ಲ. ಮೂವಿ ಸ್ಟಾರ್ಟ್ ಆದಾಗಿಂದ ಎಂಡ್ ಆಗೋವರೆಗೂ ನಿಮ್ಮನ್ನ ಹಿಡ್ದಿಡುತ್ತೆ. ಏನ್ ಆಗ್ತದೆ, ಯಾಕೆ ಹಿಂಗೆ, ಇವ್ರು ಯಾಕೆ ಹಿಂಗೆ ಅಂತ. ಸ್ಪೆಷಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಗುಣಪಾಲ್ ಅಂತ ಒಂದ್ ಕ್ಯಾರೆಕ್ಟರ್ ಇದೆ, ನೋಡೋರ ಕೋಪ ಬರುತ್ತೆ, ಮೈಯೆಲ್ಲ ಪರ್ಚ್ಕೋಬೇಕು, ಹೊಡೆದು ಬಿಡ್ಬೇಕು ಅವ್ರಿಗೆ ಅಂತ ಅನ್ಸುತ್ತೆ. ಆ ತರ ಕ್ಯಾರೆಕ್ಟರ್ ಅವ್ರದ್ದು. ನಮ್ ಕಾಮಿಡಿ ವಿಶ್ವ ಮಾಡಿರೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಟ್ರಸ್ಟ್ ಮೀ, ಆನ್ ಸ್ಕ್ರೀನ್ ಅಲ್ಲಿ ಆಫ್ ಸ್ಕ್ರೀನ್ ಅಲ್ಲಿ ಇವಾಗ ಮೀಟ್ ಮಾಡಿದೆ, ಒಬ್ರಿಗೊಬ್ರು ಏನದು ಸಂಬಂಧನೇ ಇಲ್ಲ, ಗೊತ್ತೇ ಆಗಲ್ಲ ಅವ್ರವ್ರೆ ಅಂತ. ಬರ್ಬೇಕು ಅಂದ್ರೆ ಅವ್ರನ್ನ 2 years ಪ್ರಿಪೇರ್ ಮಾಡಿದೀನಿ. ಆಕ್ಚುಲಿ ಡೈಲಿ 3 hours ಅವ್ರನ್ನ ಕೂರ್ಸಿ ಕ್ಯಾರೆಕ್ಟರಿಂಗ್ ಬರ್ಬೇಕು. ಯಾಕೆ ಆಫ್ ಮಾಡಿದ್ಯೋ? ಆ ಡೆಡಿಕೇಶನ್ ಆಕ್ಚುಲಿ ಅಪ್ರಿಶಿಯೇಟ್ ಮಾಡ್ಬೇಕು. ಸಾಂಗ್ ವೈಸ್, ಕತೆ, ಸಿನಿಮ್ಯಾಟೋಗ್ರಫಿ, ಮತ್ತೆ ಎಲ್ಲಾ ತರದ್ರಲ್ಲೂ 100%, 1000% ಒಳ್ಳೆ ಮೂವಿ ಅಂತ ಹೇಳ್ಬೋದು. ನೀವು ಬಂದ್ರೆ ವೇಸ್ಟ್ ಆಗಲ್ಲ, ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ, ಎಲ್ಲೂ ಬೋರು ಆಗಲ್ಲ. ಬಂದು ನೋಡಿ, ದಯವಿಟ್ಟು ಮೂವಿಗೆ ಸಪೋರ್ಟ್ ಮಾಡಿ. ಇದು 9ನೇ ತಾರೀಕು ರಿಲೀಸ್ ಆಗ್ತದೆ ಮೇ. ಪ್ಲೀಸ್ ಥಿಯೇಟರ್ಗೆ ಬಂದು ನೋಡಿ ಅಂಡ್ ಸಪೋರ್ಟ್ ಮಾಡಿ. ಸೊ ಇಬ್ಬರಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೂರಜ್. ಥ್ಯಾಂಕ್ ಯು. ಎಸ್ ಮೈ ಡಿಯರ್ ಡಾರ್ಲಿಂಗ್, ಹೌ ವಾಸ್ ದ ದಸ್ಕತ್? ಹೇಗೆ ದಸ್ಕತ್ ಸಿನಿಮಾ? ದಸ್ಕತ್ತು 10 ನಂಬರ್ ತರ ಇತ್ತು. ತುಂಬಾ ಅದ್ಭುತವಾಗಿ, ತುಂಬಾ ಸೂಪರ್ ಆಗಿತ್ತು. ಪ್ರತಿಯೊಂದು ಸೀನ್ ಟು ಸೀನ್ ಫನ್ನು, ಎಮೋಷನ್, ಎವ್ರಿಥಿಂಗ್ ಹಿಂಗ್ ಕ್ಯಾರಿ ಆಗ್ತಾ ಹೋಗುತ್ತೆ. ಎಲ್ಲಾ ಸಿನಿಮಾ ಫ್ಲಾಟ್ ಅಪ್ ಡೌನ್ ಇದೆ, ಇದು ಹಂಗೆ ಹತ್ಕೊಂಡು ಹೋಗ್ತಾ ಇರುತ್ತೆ, ಇನ್ನು ಡೌನ್ ಆಗಕ್ಕೆ ಬಿಡಲ್ಲ. ಪ್ರತಿಯೊಂದು ತುಂಬಾ ಅದ್ಭುತವಾಗಿ ಚೆನ್ನಾಗಿರುತ್ತೆ. ನಿಮ್ ಜೊತೆ ಬಂದಿರಲ್ಲ, ಅವರೆಲ್ಲಿದ್ದಾರೆ? ಅವ್ರು ಎಲ್ಲ ಇಲ್ಲ ಸಿನಿಮಾ ನೋಡ್ಬೇಕು ನನಗೆ ಮಾಡ್ತಾರೆ ಅವರು. ಹೇಗಿತ್ತು ಸರ್ ದಸ್ಕತ್? ದಸ್ಗತ್ತು ಒಳ್ಳೆ ಬಿಸ್ಕೆಟ್ ತರ ಇತ್ತು. ಸ್ವಲ್ಪ ಒಂದ್ ಪೀಸ್ ಬಿಸ್ಕೆಟ್ ತಿಂದ್ರೆ ಹೆಂಗ್ ಸ್ವೀಟ್ ಆಗ್ತೈತಲ್ಲ, ಬರ್ತಾ ತಿನ್ನಂಗ ಅದ್ರ ಕ್ರೇಜ್ ಜಾಸ್ತಿ ಆಗೋತೈತಿ. ಇನ್ನೂ ಬಿಸ್ಕೆಟ್ ತಿನ್ಬೇಕು ಅನಿಸ್ತೈತಿ. ಈಗ ಒಳ್ಳೆ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಟೀಮ್ ಜಾಯ್ನ್ ಆಗೈತಿ, ಅದು ನಮ್ಗೆ ಬಹಳ ಖುಷಿ ಐತಿ. ಯಾಕಪ್ಪ ಅಂದ್ರೆ ಇಂಡಸ್ಟ್ರಿ ಬರೋ ಜನನೇ ಕಡಿಮೆ ಆಗೈತಿ. ಈಗ ಆಲ್ರೆಡಿ ಈಗ ಹೊಸ ಟೀಮ್ ಜಾಯ್ನ್ ಆಯ್ತು, ನನಗೆ ತುಂಬಾ ಖುಷಿ ಆಯ್ತು. ಫಸ್ಟ್ ಒಂದು ಒಳ್ಳೆ ಸಿನಿಮಾ ಅಂದ್ರೆ ಒಂದ್ ಸಿನಿಮಾಕ್ಕೆ ನಾನು ರಿವ್ಯೂ ಕೊಡ್ತಾ ಇದ್ದೆ ಫಸ್ಟ್ ಟೈಮ್. ಇನ್ನೊಂದು ಖುಷಿ ಏನಪ್ಪ ಅಂದ್ರೆ ಎಲ್ಲ ಜಾಸ್ತಿ ಜನ ಕಾಮಿಡಿ ಕಿಲಾಡಿಗರು ಅಣ್ಣದಾರ
ಇದಾರೆ, ನಮ್ ಸೀನಿಯರ್ಗಳು ಇದಾರೆ, ಖುಷಿ ಆಯ್ತು. ಈಗ ನಾವು ಕೆಲಸ ಮುಗಿಸಿದ್ರೆ ಇನ್ನು ನಮ್ ಕೆಲಸ ಸ್ಟಾರ್ಟ್ ಮಾಡ್ಬೇಕು. ಎಲ್ಲರೂ ದಸ್ಕತ್ನ ಬೇಗ ಬಂದು ನೋಡಿ, ವಾಚ್ ಮಾಡಿ, ಎಂಜಾಯ್ ಮಾಡಿ. ಬಾಯ್. ಮೈಕದಷ್ಟೇ ಚಿಕ್ಕ ಅಲ್ವಾ ನೀವು ಮೈಕದಷ್ಟೇ ಚಿಕ್ಕ ಅಂತ. ಅದು ಈಗಷ್ಟೇ ನಾನು ದಸ್ಕತ್ ಕನ್ನಡ ಮೂವಿ ನೋಡಿ ಬಂದೆ. ಆಕ್ಚುಲಿ ಅದು ತುಳು ಮೂವಿ. ಸೊ ತುಳುವಲ್ಲಿ ಸಹ ನಾನು ನೋಡಿದ್ದೆ, ಕನ್ನಡದಲ್ಲಿ ಸಹ ನೋಡಿದ್ದೆ. ಸೂಪರ್ ವಂಡರ್ಫುಲ್ ಮೂವಿ. ತುಳುವಲ್ಲಿ ನಾನು ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ನೋಡಿದ್ದೆ. ಸೊ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಬೆಸ್ಟ್ ಮೂವಿ ಅವಾರ್ಡ್ ಕೂಡ ಬಂದಿದೆ ಈ ಮೂವಿಗೆ. ಎಲ್ರು ದಯವಿಟ್ಟು ಮೇ 9ಕ್ಕೆ ನಾಳ್ದು ಶುಕ್ರವಾರ ರಿಲೀಸ್ ಆಗ್ಲಿಕ್ಕಿದೆ. ಎಲ್ರು ದಯವಿಟ್ಟು ಬಂದು ಈ ಮೂವಿಯನ್ನ ನೋಡಿ, ಈ ಮೂವಿಗೆ ಒಂದು ಒಳ್ಳೆ ಸಕ್ಸಸ್ ಕೊಡಿ. ತುಂಬಾ ಒಳ್ಳೆ ಸ್ಟೋರಿ ಇದೆ, ಕಾಮಿಡಿ ಇದೆ, ಪಂಚ್ ಡೈಲಾಗ್ಸ್ ಇದೆ, ಒಳ್ಳೆ ಕತೆ ಬರೆದಿದ್ದಾರೆ ಅನೀಶ್ ಅಣ್ಣ. ಹಾಗೆ ವಿಲನ್ ಮಾಡಿದವರು ಅಬ್ಬಾ ಸೂಪರ್. ಸೊ ಎಲ್ಲರೂ ಸಹ ಬಂದು ಮೂವಿ ನೋಡಿ, ಚಿತ್ರಮಂದಿರಕ್ಕೆ ಬಂದು ಮೂವಿ ನೋಡಿ. ಥ್ಯಾಂಕ್ ಯು ಎವ್ರಿವನ್, ಥ್ಯಾಂಕ್ ಯು. ಆಕ್ಚುಲಿ ದಸ್ಕತ್ ಮೂವಿಯನ್ನು ನಾನು ತುಳುವಲ್ಲಿ ನೋಡಿದ್ದೆ. ತುಳುವಲ್ಲಿ ನೋಡಿದ್ಮೇಲೆ ಕನ್ನಡದಲ್ಲಿ ಹೇಗಿರುತ್ತೆ ಅನ್ನುವಂತ ಒಂದು ಕ್ಯೂರಿಯಾಸಿಟಿ ಇತ್ತು. ಆ ಕಾರಣಕ್ಕೋಸ್ಕರ ನಾನು ಬಂದಿದ್ದು. ಕನ್ನಡದಲ್ಲೂ ತುಳುವನ್ನು ಮೀರಿಸುವ ಲೆವೆಲ್ಗೆ ಬಂದಿದೆ. ಸಂಪೂರ್ಣವಾಗಿ ಡಬ್ಬಿಂಗ್ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು, ಮ್ಯೂಸಿಕ್ ಎಲ್ಲ ನಾನು ತುಳುವಲ್ಲಿ ಆಲ್ರೆಡಿ ನೋಡಿದ್ದೆ. ಜೊತೆ ಕನ್ನಡದಲ್ಲಿ ಅದನ್ನ ಕನ್ನಡಕ್ಕೆ ಹಾಡನ್ನೆಲ್ಲ ಭಾಷಾಂತರ ಮಾಡಿರುವಂಥದ್ದು, ಇದೆಲ್ಲ ತುಂಬಾ ಅದ್ಭುತವಾಗಿದೆ. ತುಂಬಾ ಮೂವಿ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ನಿಜವಾಗ್ಲೂ ಕೂಡ ಕನ್ನಡಕ್ಕೆ ಇದೊಂದು ಕೊಡುಗೆ ಅಂತ ಹೇಳ್ಬೋದು. ಅದು ಕೂಡ ನಮ್ಮ ತುಳು ಸಿನಿಮಾ ರಂಗದಿಂದ ಕನ್ನಡಕ್ಕೆ ಡಬ್ ಆಗ್ತಿರುವಂತ ಮೊದಲ ಮೂವಿ ಇದು. ಆ ಕಾರಣಕ್ಕೂ ಕೂಡ ನಾವು ಅದನ್ನೆಲ್ಲ ಈಗಾಗಲೇ ಕೋಸ್ಟಲ್ ವುಡ್ ನಲ್ಲಿ ನಾವೆಲ್ಲ ಕ್ಲಿಕ್ ಮಾಡಿ ಅದನ್ನ ಈಗ ಕನ್ನಡ ಕೊಟ್ಟಿರುವಂತದ್ದು. ಕನ್ನಡದ ಜನತೆ ಸಾಕಷ್ಟು ಇಷ್ಟಪಡ್ತಾರೆ ಇದನ್ನ. ಯಾಕಂತ ಹೇಳಿದ್ರೆ ನಮ್ಮ ಭಾಗದ ಕರಾವಳಿ ಭಾಗದ ಒಂದಿಷ್ಟು ಕಲ್ಚರ್ ಅನ್ನ ಈಗಾಗಲೇ ಕಾಂತಾರದಂತಹ ಮೂವಿಗಳನ್ನ ನಾವು ನೋಡಿದೀವಿ. ಅದೇ ಜಾನರ್ ಅನ್ನ ಹೋಲುವಂತ ಮೂವಿ ಆಗಿರೋದ್ರಿಂದ ಖಂಡಿತವಾಗ್ಲೂ ಕೂಡ ಎಲ್ಲ ಕನ್ನಡಿಗರು ಕೂಡ ಇದನ್ನ ಇಷ್ಟಪಡ್ತಾರೆ. ದಯವಿಟ್ಟು ಥಿಯೇಟರ್ಗೆ ಬನ್ನಿ. ಇಂಥ ಮೂವಿಗಳನ್ನ ಮಾಡುವಂತವರಿಗೆ ಬೆಂಬಲವಾಗ್ಲಿ, ಇದು ಮುಂದಿನ ದಿನಗಳಲ್ಲಿ ಇನ್ಸ್ಪೈರ್ ಆಗ್ಲಿ, ಹೊಸಬರಿಗೆ ಇದೊಂದು ಈ ಪ್ರಯತ್ನಗಳಿಗೆ ಕನ್ನಡ ಮೂವಿ ಇಂಡಸ್ಟ್ರಿಯಲ್ಲಿ ಬೆಳೆಯೋದಕ್ಕೂ ಕೂಡ ಅವಕಾಶ ಆಗ್ಲಿ. ಯಾಕಂತ ಹೇಳಿದ್ರೆ ಈಗಾಗಲೇ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ಅಲ್ಲೂ ಕೂಡ ಈ ಸಿನಿಮಾ ಗೆದ್ದಿರೋದ್ರಿಂದಾಗಿ ಈ ಸಿನಿಮಾವನ್ನ ನಾವು ಥಿಯೇಟರ್ಗಳಲ್ಲಿ ಗೆಲ್ಲಿಸುವಂತಹ ಅವಶ್ಯಕತೆ ತುಂಬಾ ಇದೆ. ಹಾಗಾಗಿ ಎಲ್ಲ ಕನ್ನಡಿಗರಿಗೂ ಕೂಡ ನಾವು ಮನವಿ ಮಾಡ್ತಾ ಇದ್ದೀವಿ, ದಯವಿಟ್ಟು ಎಲ್ಲರೂ ಕೂಡ ಒಂದು ಥಿಯೇಟರ್ಗೆ ನೋಡಿ ಅಂತ ಹೇಳಿ. ನಮ್ಮ ಫ್ರೆಂಡ್ ಕೂಡ ಇದ್ದಾರೆ, ನಟರಾಜ್, ಅವರು ಕೂಡ ಹೇಳ್ತಾರೆ. ಸೊ ನಾನೀಗ ಫಿಲಂ ನೋಡಕ್ ನಂಗೆ ಗೊತ್ತಿರ್ಲಿಲ್ಲ. ನಮ್ ಫ್ರೆಂಡ್ ಬಾರೋ ನನ್ನ ಫ್ರೆಂಡ್ಸ್ ಎಲ್ಲ ಫಿಲಂ ಮಾಡಿದ್ದಾರೆ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಸೊ ನಾನು ಕೂಡ ನೋಡೋದಕ್ಕೆ ಬಂದೆ. ಸೊ ಈ ಫಿಲಂ ನೋಡಿದಾಗ ಏನೋ ಒಂದು ಹೊಸತನವನ್ನ ಇಲ್ಲಿ ನಾವು ಕಂಡ್ವಿ. ಯಾಕಂದ್ರೆ ನನ್ಗೆ ಪರ್ಸನಲ್ ಆಗಿ ಹೇಳ್ತೀನಿ, ನನಗೆ ತುಳು ಅಂದ್ರೆ ಅರ್ಥ ಆಗಲ್ಲ. ಆದ್ರೆ ಕನ್ನಡದಲ್ಲಿ ಈ ರೀತಿಯಾದಂತಹ ಒಂದು ಮೂವಿಯನ್ನ ಮಾಡಿದ್ದಾರೆ, ಹೊಸಬ್ರು ಮಾಡಿದ್ದಾರೆ ಅನ್ನೋದು ತುಂಬಾ ಖುಷಿ ಆಗ್ತಿದೆ. ಎಲ್ಲರೂ ಕೂಡ ಈ ಮೂವಿಯನ್ನ ಬಂದು ನೋಡ್ಲಿ. ಮತ್ತೆ ಈ ಫಿಲಂ ಏನಿದೆಯಲ್ಲ 100 ದಿನ ಅಲ್ಲ 1000 ದಿನ ಓಡ್ಲಿ ಅಂತ ನಾನು ಹಾರೈಸ್ತೀನಿ ಅಂತ. ಯಾವ ಪಾರ್ಟ್ ತುಂಬಾ ಇಷ್ಟ ಆಯ್ತು ನಿಮಗೆ? ನಂಗೆ ಇಲ್ಲಿ ಹೇಳ್ಬೇಕು ಅಂತಂದ್ರೆ ಎಲ್ರೂ ಕೂಡ ಒಂದೊಂದು ವಿಭಿನ್ನವಾದಂತಹ ಕ್ಯಾರೆಕ್ಟರ್ ಅನ್ನ ಮಾಡ್ತಾರೆ. ಎಲ್ರೂ ಕೂಡ ವಿಶೇಷವಾದಂತ ಒಂದು ಪಾತ್ರವನ್ನ ಇಲ್ಲಿ ಅಂದ್ರೆ ಡೈರೆಕ್ಟರ್ ಯಾವ ರೀತಿಯಾದಂತಹ ಒಂದು ಪಾತ್ರವನ್ನ ನಿರ್ವಹಿಸಿದ್ದಾರೆ, ಎಲ್ರೂ ಕೂಡ ಅಚ್ಚುಕಟ್ಟಾಗಿ ಇಲ್ಲಿ ನಿರ್ವಹಿಸಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇಂತ ನಾವು ತುಳುವಲ್ಲಿ ಹೇಳ ತುಳು ಸಾಯಿಸ್ಬಿಡ್ತೀನಿ. ಅದು ಬರಲ್ಲ ಅದಕ್ಕೆ ಸೂಪರ್ ಆಗಿತ್ತು, ಅದ್ಭುತವಾಗಿತ್ತು. ಒಳ್ಳೆ ಸ್ಕ್ರೀನ್ ಪ್ಲೇ, ಒಳ್ಳೆ ಕಾಮಿಡಿ. ಹಾಗೇನೆ ನಮ್ಮ ಅನೀಶ್ ಅವರು ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಅವನು ಈ ಅಂತ ಎಲ್ಲ ನಗಿಸ್ತಾ, ಸಾರಿ ಇವನ್ ಕ್ಯಾರೆಕ್ಟರ್ ಮಾತ್ರ ಬಹಳ ಇಷ್ಟ ಆಯ್ತು ನನಗೆ, ಸಖತ್ತಾಗಿತ್ತು. ಇವನ್ ಕ್ಯಾರೆಕ್ಟರ್ ಮುಖೇಶ್ ಕ್ಯಾರೆಕ್ಟರ್ ಅವನೇ ಮಾಡಿದ್ರು. ಮುಖೇಶ್ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿದ್ವಿ. ಎಲ್ಲ ಪಾಪ್ಕಾರ್ನ್ ತಿನ್ನೋದಕ್ಕೆ ಬರ್ತಿಲ್ಲ, ಪಾಪ್ಕಾರ್ನ್ ತಿನ್ಬೇಕಾ, ಜ್ಯೂಸ್ ಕುಡಿಬೇಕು, ಒಂದು ಗೊತ್ತಾಗಿದೆ, ಅರ್ಧ ಬಿಸಾಕ್ಬಿಟ್ಟು ಬಂದಿದ್ದೀನಿ ಅದ್ರಲ್ಲಿ. ಬಟ್ ಸಿನಿಮಾ ಮಾತ್ರ ಸೂಪರ್ ಆಗಿದೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ರೆ ಅದ್ಭುತವಾಗಿ ಮಾಡಿದ್ದಾರೆ. ಇಂಥ ಸಿನಿಮಾಗಳನ್ನೇ ಜನ ಇಷ್ಟಪಡೋದು. ಈ ಸಿನಿಮಾ 100 ಡೇಸ್ ಅಲ್ಲ 200 ಡೇಸ್ ಇಡೀ ವರ್ಷ ಓಡ್ಲಿ ಅಂತ ಆಸೆ ಪಡ್ತೀನಿ. ಯಾಕೆಂತಂದ್ರೆ ಅದ್ಭುತವಾದಂಥ ಕಾಸ್ಟಿಂಗು, ಡೈರೆಕ್ಷನ್ನು, ಮ್ಯೂಸಿಕ್ಕು ಪ್ರತಿಯೊಂದು ಸೂಪರ್ ಆಗಿದೆ. ಒಳ್ಳೇದಾಗ್ಲಿ ಟೋಟಲ್ ಸಿನಿಮಾಗೆ, ಪ್ರೊಡ್ಯೂಸರ್ಗೆ ಕಾಸಾಗ್ಲಿ. ಇನ್ನೊಂದು ಸಿನಿಮಾನ ನಿಮ್ ಟೋಟಲ್ ಟೀಮ್ ಮಾಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಅವಳು ಮಾತಾಡಲ್ಲ, ಮೌನವ್ರತ ಇವತ್ತು. ಅವ್ಳು ಮಾತಾಡಕ್ ಶುರು ಮಾಡಿದ್ರೆ ನಮ್ಮ ಮನೆಗೆ ಹೋಗೋದು 12 ಗಂಟೆ ಆಗುತ್ತೆ. ಆಮೇಲೆ ಇನ್ನೊಂದು ಎಲ್ಲ ಗಂಡಸರಿಗೂ ಹೇಳೋದೆ, ಈ ತರ ಬಟ್ಟೆಗಳು ತಗೊಂಡ್ ಬನ್ನಿ ಸಿನಿಮಾ ನೋಡೋದಕ್ಕೆ. ಎಲ್ಲಾರು ಹೆಂಡತಿ ತಪ್ಪಿಸ್ಕೊಂಡು ಈ ತರ ಬಟ್ಟೆ ಹಾಕಿದಾರೆ ನೋಡಿ ಅಂತ ಹೇಳ್ಬೋದು. ಮ್ಯಾಚಿಂಗ್ ಆಕ್ಚುಲಿ ಇಡೀ ಟೋಟಲ್ ಟೀಮ್ ದಸ್ಕತ್ ಟೀಮ್ ಅವರೆಲ್ಲರೂ ಕಲರ್ ಬಟ್ಟೆ ಹಾಕ ಬಂದಿದ್ರು. ನನ್ನ ದಸ್ಕತ್ ಟೀಮ್ ಅನ್ಕೊಂಡ್ಬಿಟ್ಟಿದ್ರು. ಎಲ್ಲ ಇಬ್ರು ಒಂದೇ ತರ ಬಟ್ಟೆ ಹಾಕಿರೋದು. ವಾಲಂಟಿಯರ್ ಅಂದ್ರಲ್ಲ ಅವಾಗ್ಲೇ. ವಾಲಂಟಿಯರ್ ಅಂತೆ, ಅದು ಗೊತ್ತಿಲ್ಲ ನನ್ಗೆ.
ಇವಳೇ ಸೆಲೆಕ್ಟ್ ಮಾಡಿತ್ತು. ಚೆನ್ನಾಗಿದ್ಯಾ? ಚೆನ್ನಾಗಿದೆ ಚೆನ್ನಾಗಿದೆ. ಥ್ಯಾಂಕ್ ಯು. ಹೌದು ಟ್ರಿಪ್ ಹೋದಾಗ ಶಾಪಿಂಗ್ ಏನ್ ಬೇಡ ಅಂದೆ, ಅವಳೇ ಹಾಕಬೇಕಾಯ್ತು. ಆಮೇಲೆ ನಾನ್ ಬೇಡ ಅಂದೆ, ಬಲವಂತವಾಗಿ ಹಾಕಿಸಿರೋದು. ಇದು ಅಡ್ವರ್ಟೈಸ್, ಇಂಟರ್ವ್ಯೂ ಅಲ್ಲಿ ಬರೋದು ಪಾಸ್ ಆಗತ್ತಲ್ಲ, ಇದು ಅಡ್ವರ್ಟೈಸ್ ನಮ್ ಇದ್ರದ್ದು. ಅದ್ ಕೆಳಗೆ ಹೋಗ್ಬೇಕಿತ್ತು, ಮೇಲೆ ಹೋಗ್ಬಿಡ್ತು. ಸಾರಿ. ಚೆನ್ನಾಗಿದೆ ಸಿನಿಮಾ. ನಂಗೆ ಯುವ ಅಣ್ಣನ ಆಕ್ಟಿಂಗ್ ಸಖತ್ ಇಷ್ಟ ಆಯ್ತು. ಯಾಕೆಂದ್ರೆ ಅವರು ಸಿನಿಮಾಗೋಸ್ಕರ ವೆಯ್ಟ್ ಗೇನ್ ಮಾಡಿದ್ದಾರೆ. ಅಷ್ಟು ಅವ್ರ ಏಜ್ಗಿಂತ 10 ಪಟ್ಟು ಜಾಸ್ತಿ ಚಂದ ಕಾಣಿಸಿದ್ದಾರೆ ಅವರು. ಅವ್ರ ಏಜ್ ಒಂದು 20 ಇದ್ರೆ 40 ಇರುವಂತ ಏಜ್ ನ ಮಾಡಿದ್ದಾರೆ. ಸೊ ಆ ಕ್ಯಾರೆಕ್ಟರ್ ಸಕ್ಕತ್ತಾಗಿತ್ತು. ಮತ್ತೆ ಭವ್ಯ ನನ್ನ ಫ್ರೆಂಡ್, ಅವಳು ಕೂಡ ಹೀರೋಯಿನ್ ಬಗ್ಗೆ ಭವ್ಯ ಚೆನ್ನಾಗಿ ಮಾಡಿದಾರೆ. ಅದೇ ಸೂಪರ್ ಆಗುತ್ತೆ. ಒಬ್ಬ ಕಲಾಕಾರನ ನಾವು ಯಾವತ್ತೂ ಹೊಗಳ್ಬೇಕು, ಬೆಳೆಸ್ಬೇಕು. ನಾವು ಅವ್ರು ಬೆಳೆದಿಲ್ಲ, ಅವ್ರು ಇಷ್ಟ ಇದ್ದಾರೆ, ಬೆಳಿಬೇಕು. ಅವ್ರು ಹಿಂಗ್ ಬೆಳೆದು ಬಿಟ್ಟಿದ್ದಾರೆ, ಹಿಂಗ್ ಯೂಟ್ಯೂಬ್ ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ದೀನಿ. ಆದ್ರೂ ಎಲ್ಲ ಚೆನ್ನಾಗಿತ್ತು. ಮ್ಯೂಸಿಕ್ ಸಖತ್ ಇಷ್ಟ ಆಯ್ತು. ಆದ್ಮೇಲೆ ಆ ಮ್ಯೂಸಿಕಲ್ ಹಾರ್ಮೋನಿ ಬರ್ಸಿದಾರಲ್ಲ, ಅದು ಇಷ್ಟ ಆಗಿಲ್ವಾ? ಹಾರ್ಮೋನಿಯಮ ನೋಡ್ಲಿಲ್ವಾ ನೀನು? ನೋಡಿ ಸಿನಿಮಾ ಹೆಂಗ್ ನೋಡ್ತಾ ಇದಾರೆ ಅವರು. ಆಮೇಲೆ ಏನು ಆ ಕೋಕಾ ಕೋಲಾ ಕೊಟ್ಟಿದ್ರಲ್ಲ, ಚೆನ್ನಾಗಿತ್ತು ಅದು. ಸಿನಿಮಾ ಬಗ್ಗೆ ಸಿನಿಮಾದಲ್ಲ, ಅಯ್ಯೋ ಮರ್ತೋಯ್ತು. ಸಿನಿಮಾ ತುಂಬಾ ಚೆನ್ನಾಗಿತ್ತು. ಸಖತ್ ಎಂಜಾಯ್ ಮಾಡಿದ್ವಿ ನಾವೆಲ್ಲರೂ. ಆಮೇಲೆ ಥಿಯೇಟರ್ ಅಲ್ಲಿ ಇರೋರೆಲ್ಲ ಪಂಚ್ ಟು ಪಂಚ್ ಕೊಡ್ತಾ ಇದ್ರು. ನಮ್ಮ ಮಸ್ಕಿರಿ ತಂಡದವರು ನಮ್ಮ ಮಜಾ ಭಾರತಕ್ಕೆ ಬಂದು ನಮಗೆ ಆಕ್ಟಿಂಗ್ ಹೇಳ್ಕೊಟ್ಟಂತಹ ಮಸ್ಕಿರಿ ತಂಡ ಗುರುಗಳು ಆಕ್ಟ್ ಮಾಡಿದಾಗ ಪಂಚ್ ಟು ಪಂಚ್ ಇನ್ನೂ ಮಜಾ ಇತ್ತು. ಅದಕ್ಕೆ ಸಖತ್ತು ಇಡೀ ಥಿಯೇಟರ್ ರಿಯಾಕ್ಟ್ ಮಾಡಿದೆ ಪ್ರತಿಯೊಂದು ಡೈಲಾಗಿಗೂ. ಸೊ ಅದಕ್ಕೆ ತುಂಬಾ ಥ್ಯಾಂಕ್ಸ್. ಇವಳು ಪೋರ್ಷನ್ ಕಟ್ ಮಾಡಿ ನಂದು ಹಾಕಿ ಪ್ಲೀಸ್. ಜಾಸ್ತಿ ಮಾತಾಡ. ಫಸ್ಟ್ ಆಫ್ ಆಲ್ ಪ್ಯಾಕು ವರ್ಲ್ಡ್ಸ್ ನಮ್ಮನ್ ಬಿಟ್ಟು ಲಾಗ್ ನ ಮಾಡ್ಕೊಂಡ್ಬಿಟ್ರು. ಇರ್ಲಿ, ಈಗ ತಾನೇ ದಸ್ಕತ್ ಕನ್ನಡ ಮೂವಿನ ನೋಡ್ ಬಂದೆ. ಆಲ್ರೆಡಿ ಇದು ತುಳುವಲ್ಲಿ ರಿಲೀಸ್ ಆಗಿ ಅದ್ಭುತ ಪ್ರದರ್ಶನಗೊಂಡು ಅದ್ಭುತ ಪ್ರಶಂಸೆನ ಎಲ್ಲರ ಹತ್ರನೂ ಇದಾಗಿದೆ. ಸೊ ಫಸ್ಟ್ ಶೋ ನೋಡಿದ್ದೆ ನಾನು. ಈ ತರದವ್ರು ಬರ್ತಾರೆ, ಏನು ಮಾಡಕ್ಕಾಗಲ್ಲ. ತುಳುವಲ್ಲಿ ಫಸ್ಟ್ ಶೋ ನೋಡಿದಾಗ ತುಂಬಾ ಅಂದ್ರೆ ತುಂಬಾ ಅವ್ರು ಬರ್ತಾರೆ ಅಂದ್ರೆ ಮತ್ತೆ ಬರ್ತೀಯಾ? ನನ್ನ ತಮ್ಮನ್ ನೋಡ್ತಾ ಇದ್ದೀನಿ. ಎಲ್ಲಿ ನೋಡ್ರಿ, ನನ್ನ ತಮ್ಮ. ನಾನು ಹೇಳ ಬೇಡವಾ? ಸೊ ಈಗ ತಾನೇ ದಸ್ಕತ್ ಕನ್ನಡ ಮೂವಿನ ನೋಡ್ಕೊಂಡ್ ಬಂದೆ. ಫಸ್ಟ್ ಆಲ್ರೆಡಿ ನಾನು ಕನ್ನಡ ತುಳು ಮೂವಿನ ನೋಡಿದ್ದೆ ಫಸ್ಟ್ ಶೋ. ಅವಾಗ್ಲೇ ನಾನು ಎಲ್ಲರ ಹತ್ರ ಹೇಳಿದ್ದೆ, ದಯವಿಟ್ಟು ಇದನ್ನ ಕನ್ನಡಕ್ಕೆ ಬೇಗ ಇದನ್ನ ಡಬ್ ಅಥವಾ ರಿಮೇಕ್ ಮಾಡಿ, ಅಷ್ಟು ಅದ್ಭುತವಾಗಿ ಮಾಡಿದೀರ ಅಂತ. ಅಷ್ಟು ಸಖತ್ತಾಗಿ ನಂಗೆ ಇಷ್ಟ ಆಗಿತ್ತು. ಪ್ರತಿಯೊಬ್ರು ಆಕ್ಟಿಂಗ್ ಇರ್ಬೋದು, ಡೈರೆಕ್ಷನ್ ಅಥವಾ ಸಿನಿಮಾಟೋಗ್ರಫಿ, ಮ್ಯೂಸಿಕ್, ಪ್ರತಿಯೊಂದು ಅದ್ಭುತ ಅಂದ್ರೆ ಅದ್ಭುತವಾಗಿ ಮಾಡಿದ್ದಾರೆ. ನಂಗಂತೂ ತುಂಬಾ ಇಷ್ಟ ಆಗಿದೆ. ನಿಮ್ಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ದಯವಿಟ್ಟು ಎಲ್ಲಾ ಕನ್ನಡ ಜನತೆ ಬಂದು ನಮ್ಮ ಈ ದಸ್ಕತ್ ಕನ್ನಡ ಮೂವಿನ ನೋಡಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದನ ಕೊಡ್ಬೇಕು ಅಂತ ಕೇಳ್ಕೊತೀನಿ. ಸೊ ಖಂಡಿತ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ದಸ್ಕತ್ ನಮ್ಮ ಆತ್ಮೀಯರಾದ ಕಾಮಿಡಿ ಕಿಲಾಡಿ ಖ್ಯಾತಿಯ ಅನೀಶ್ ಸರ್ ಒಂದು ಉತ್ತಮವಾದಂತಹ ಪ್ರಾದೇಶಿಕ ಕಥೆಯನ್ನು ತುಂಬ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಒಂದು ವಿಭಿನ್ನ ಶೈಲಿಯ ಚಿತ್ರ ಮೂಡಿ ಬಂದಿದೆ. ಹೊಸ ಕಲಾವಿದರಿದ್ದಾರೆ. ಅನೀಶ್ ಸರ್ ಅವರ ಏನೊಂದು ಆಸೆ ಇತ್ತ, ಅದು ತುಂಬ ಚೆನ್ನಾಗಿ ಎಲ್ಲರ ಮನಸ್ಸನ್ನು ಗೆದ್ದಿದೆ. ಸಂಗೀತ ಇರ್ಬೋದು, ಮತ್ತು ಹೊಸ ನಟರು ಶೇಖರನ ಪಾತ್ರ ಇರ್ಬೋದು, ಮತ್ತು ಗುಣಪಾಲನ ಪಾತ್ರ, ಅದೆಲ್ಲವೂ ಒಂದು ನ್ಯಾಚುರಲ್ ಆಗಿದೆ. ಅದು ನಟನೆ ಅಲ್ಲ, ಆ ನಟನೆಯಲ್ಲಿ ಜೀವಿಸಿದ್ದಾರೆ. ಎಲ್ಲ ಸಿನಿ ರಸಿಕರಿಗೆ ನಮ್ಮ ಕಡೆಯಿಂದ ವಿನಂತಿ ಏನಂದರೆ, ಎಲ್ಲರೂ ಥಿಯೇಟರ್ಗೆ ಬನ್ನಿ. ಈ ಒಂದು ಹೊಸ ನಿರ್ದೇಶಕರು, ಹೊಸ ಕಲಾವಿದರ ತಂಡವನ್ನು ಪ್ರೋತ್ಸಾಹಿಸಿ ಎಲ್ಲರೂ ಕುಟುಂಬ ಸಮೇತರಾಗಿ
ಹೆಚ್ಚಿನ ಸಂಖ್ಯೆಯಲ್ಲಿ ನಾಡಿದ್ದು ಥಿಯೇಟರ್ಗೆ ಬಂದ್ಬಿಟ್ಟು ಈ ಹೊಸ ಕಲಾವಿದರನ್ನು ಪ್ರೋತ್ಸಾಹಿಸಿ ಈ ಸಿನಿಮಾವನ್ನು ಗೆಲ್ಲಿಸಿ ಅಂತ ನಮ್ಮೆಲ್ಲರ ಪರವಾಗಿ ವಿನಂತಿಸ್ತಿದ್ದೇವೆ. ದಸ್ಕತ್ ಹೇಗಿತ್ತು? ಒಂದು ಅದ್ಭುತವಾದ ಸಿನಿಮಾ. ತುಳುವಲ್ಲಿ ಆಲ್ರೆಡಿ ಹಿಟ್ ಆಗಿ, ಹೌದು, ಮಂಗಳೂರು ರಾಜ್ಯದ ಮನಸ್ಸನ್ನು ಗೆದ್ದು ಇವಾಗ ಕರ್ನಾಟಕಕ್ಕೆ ಕಾಲಿಟ್ಟಿದೆ. ಹೌದು, ಕನ್ನಡಿಗರು ಬಂದು ನೋಡಿ ಹೇಗಿದೆ ಅಂತ ಹೇಳಬೇಕು. ಹೌದು. ಸೊ ನಿಮ್ಮ ಬರುವಿಕೆಗೆ ನಾವು ಕಾಯ್ತಿದೀವಿ. ಅದಕ್ಕೆ ಬರುವಿಕೆಗೆ ತಮ್ಮ ಆಗಮನಕ್ಕೆ ನಾವು ಕಾಯ್ತಿದೀವಿ. ಸೊ ಎಲ್ಲರೂ ಬಂದು ದಸ್ಕತ್ತನ್ನು ನೋಡಿ ಹೇಗಿದೆ ಅಂತ ಹೇಳಬೇಕು. ಜೈ ದಸ್ಕತ್. ಧನ್ಯವಾದಗಳು. ಪ್ಯಾಕ್ ವರ್ಲ್ಡ್ಗೆ ಸಬ್ಸ್ಕ್ರೈಬ್ ಆಗಿ. ಕೊನೆಗೆ ನಂದೇ ಇರಬೇಕು, ಬೆಲ್ ಬಟನ್ ಒತ್ತಿ ಡಿಂಗ್. ಪುಣ್ಯ ಒಟ್ಟಿಗೆ ಆಕ್ಚುಲಿ ನಮ್ಮ ದಸ್ಕತ್ ಸಿನಿಮಾ ಇವತ್ತು ಕರ್ನಾಟಕದಾದ್ಯಂತ ರಿಲೀಸ್ ಆಗಿದೆ. ಅಂದ್ರೆ ಕರ್ನಾಟಕ ರಿಲೀಸ್ ಆದ. ಸೊ ಹಾಗಾಗಿ ಬಹಳ ಒಂದು ಸಂತೋಷದ ವಿಷಯ, ನಮಗೆ ಸಂತೋಷದ ವಿಷಯ. ಸೊ ಈ ಸಂತೋಷದ ಇನ್ನೂ ಹೆಚ್ಚು ಮಾಡಬೇಕು ಅಂದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ನಮ್ಮ ದಸ್ಕತ್ ಸಿನಿಮಾನ ನೋಡ್ಬೇಕು, ಹಾರೈಸ್ಬೇಕು, ತಪ್ಕೋಬೇಕು, ಮುದ್ದಾಡಬೇಕು. ಈಗ ಪ್ಯಾಕ್ ವರ್ಲ್ಡ್ ಓನರ್ ವತಿಯಿಂದ ಬರ್ಗರ್ ಇದೆ ಅಂತೆ, ಬನ್ನಿ ತಿನ್ನುವ. ನೋಡಿ, ದಸ್ಕತ್ ಡೈರೆಕ್ಟರ್ ಇಲ್ಲೇ ಇದ್ದಾರೆ, ನಮ್ಮ ಅನೀಶ್ ಅವರು, ಶೇಖರನ ಪಾತ್ರಧಾರಿ. ಹಾಗೆ ಗುಣಪಾಲ ತುಂಬಾ ಅದ್ಭುತವಾದ ಪಾತ್ರವನ್ನು ಮಾಡಿದ್ದಾರೆ ಯುವ ಶೆಟ್ರು. ಹಾಗೆ ಶೇಖರನ ಅಪ್ಪನ ಕ್ಯಾರೆಕ್ಟರ್ ಇವರು ನೋಡಿ, ನಮ್ಮ ತನಿಯನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನವೀನ್ ಬೋಂದೆಲ್ ಅವರು. ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಸಮರ್ಥನ್ ನಮ್ಮೂರವರೇ, ಫಸ್ಟ್ ಟೈಮ್ ಒಳ್ಳೆ ಸಖತ್ತಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಇವರು ಹೇರ್ ಸ್ಟೈಲ್ ಅವರು ಅನ್ಕೊಂಡಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವರು ಪಾತ್ರ ಕೂಡ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಅದು ನಾನು ಮುಖೇಶ್, 8 ವರ್ಷ ಗುಡ್ಕ ಸಿಕ್ತಿದ್ದೆ. ಗುಡ್ಕದಿಂದ ಸತ್ತಿದ್ದಲ್ಲ, 8 ವರ್ಷದಿಂದ ಸತ್ತಿದ್ದ. ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಇದೇ ಟೀಮು ತಂಡ. ನೋಡಿ, ಇವರು ಇನ್ನೊಬ್ರು ಲವರ್ ಬಾಯ್ ಪಾತ್ರವನ್ನ ತುಂಬಾ ಅದ್ಭುತವಾಗಿ ನಿರ್ವಹಿಸಿದ್ದಾರೆ. ಇವರು ನಮ್ಮ ಹೀರೋಯಿನ್ ಮೇಡಮ್. ಹೀಗೆ ಸ್ಮಿತೇಶ್ ಬಾರಿ ಅವರು, ಹಾಗೆ ಶೇಖರ ಇನಿವೋಲು ಹಾಕರ. ಬೇಗ ಸಬ್ಸ್ಕ್ರೈಬ್ ಮಾಡಿ. ಹೌದು, ಥ್ಯಾಂಕ್ ಯು. ಎಸ್, ಟೋಟಲ್ ಆಗಿ ಒಳ್ಳೆ ರೆಸ್ಪಾನ್ಸ್ ಇತ್ತು ಸಿನಿಮಾಕ್ಕೆ. ಎಸ್, ನೀವೆಲ್ಲರೂ ನೋಡಿದ್ರಲ್ವಾ ನಮ್ಮ ಸೆಲೆಬ್ರಿಟಿಗಳು ದಸ್ಕತ್ ಸಿನಿಮಾದ ಬಗ್ಗೆ ಏನೆಲ್ಲ ಹೇಳಿದ್ರು ಅಂತ. ಎಸ್, ನಮ್ಮ ಕಾಮಿಡಿ ಕಿಲಾಡಿಯ ಅನೀಶನನ್ನ ಮಿತ್ರ ಮಾಡಿರುವಂತ ಈ ಚಿತ್ರ ದಸ್ಕತ್ ತುಳುನಾಡಿನಾದ್ಯಂತ ತುಳುವಲ್ಲಿ ರಿಲೀಸ್ ಆಗಿ ಸುಮಾರು 75 ಡೇಸ್ ಕ್ರಾಸ್ ಆಗಿ ಒಳ್ಳೆ ರಿವ್ಯೂ ಅನ್ನು ಪಡ್ಕೊಂಡು, ತುಳುವಲ್ಲಿ ಈ ತರದ ಸಿನಿಮಾನೇ ಬರಲಿಲ್ಲ ಅನ್ನೋ ರೀತಿಯಂತ ಪ್ರಶಂಸೆಯನ್ನ ಪಡ್ಕೊಂಡು, ಹಾಗೆ ಬೆಂಗಳೂರು ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಕೂಡ ತೃತೀಯ ಬಹುಮಾನವನ್ನು ಪಡ್ಕೊಂಡಿರುವಂತಹ ಈ ನಮ್ಮ ದಸ್ಕತ್ ಚಿತ್ರ ಇದೀಗ ಮೇ 9ನೇ ತಾರೀಕು ಕನ್ನಡದ ಕಲಾವಿದರನ್ನ ರಂಜಿಸಲಿಕ್ಕೆ ಎಲ್ಲಾ ಥಿಯೇಟರ್ಗಳಲ್ಲಿ ಬರ್ತಾ ಇದೆ. ಎಲ್ಲರೂ ನೋಡಿ. ಅನೀಶ್ ಅವರ ಕಾಮಿಡಿ ಕಿಲಾಡಿಯಲ್ಲಿ ನೋಡಿರ್ತೀರ ಅನೀಶ್ ಅವರನ್ನ. ಈಗ ಸಿನಿಮಾದ ನಿರ್ದೇಶಕರಾಗಿ ಒಳ್ಳೆ ಹೆಸರನ್ನ, ಒಳ್ಳೆ ಒಂದು ಫಸ್ಟ್ ಪ್ರಯತ್ನದಲ್ಲಿ ಒಳ್ಳೆ ಹಿಟ್ ಸಿನಿಮಾವನ್ನ ಕೊಟ್ಟಂತ ಡೈರೆಕ್ಟರ್ ಸಿನಿಮಾ ಬರ್ತಾ ಇದೆ. ಟೋಟಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ನಾನು ಈ ಸಿನಿಮಾವನ್ನ ಕೂಡ ನೋಡಿದೆ, ತುಳುವಲ್ಲಿ ನೋಡಿದ್ದೇನೆ, ಕನ್ನಡದಲ್ಲಿ ಕೂಡ ನೋಡಿದ್ದೇನೆ. ಇದರ ಸಿನಿಮಾಟೋಗ್ರಫಿ ಸಂತೋಷ್ ಆಚಾರ್ಯ ಗುಂಪರಾಜೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಅದು ಏನು ಯಾವ ರೀತಿಯ ಶಾರ್ಟ್ಸ್ ಗಳನ್ನ ತೆಗೆದಿದ್ದಾರೆ ಅಂತ ನೋಡ್ಬೇಕಾದ್ರೆ ನೀವು ಸಿನಿಮಾ ನೋಡ್ಬೇಕು. ಹಾಗೆ ನಮ್ಮ ಆತ್ಮೀಯರಾದಂತ ನಮ್ಮ ಬ್ರೋ ಸಮರ್ಥನ್ ಬ್ರೋ ಮ್ಯೂಸಿಕ್ ಅನ್ನ ಮಾಡಿದ್ದಾರೆ. ನೀವು ಇದನ್ನ ಕರೆಕ್ಟ್ ಆಗಿ ಗಮನಿಸಿ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಇರ್ಬೋದು, ಪ್ರತಿಯೊಂದು ಮ್ಯೂಸಿಕ್ ಗಳು ನಿಮ್ಗೆ ಮನ ಮುಟ್ಟುವಂತೆ, ನೆನಪಲ್ಲಿ ಉಳಿಯುವಂತ ಮ್ಯೂಸಿಕ್ ಅನ್ನ ಕೂಡ ಕೊಟ್ಟಿದ್ದಾರೆ. ಟೋಟಲ್ ಟೀಮ್ ವರ್ಕ್ ಇದರಲ್ಲಿ ಕಾಣಿಸಿದೆ. ಕಲಾವಿದರ ಆಗಿರ್ಬೋದು, ನಮ್ಮ ಕಾಮಿಡಿ ಕಿಲಾಡಿಯ ಯುವ ಶೆಟ್ಟಿ ಅವರ ಒಂದು ಪಾತ್ರ ಇದೆ. ನಿಮ್ಗೆ ಕೊನೆಗೆ ಅವ್ರ ಮೇಲೆ ಕೋಪ ಬರುವಂತ ಪಾತ್ರದಲ್ಲಿ ಜೀವಿಸಿದ್ದಾರೆ. ಹಾಗೆ ಹೀರೋ ಆಗಿ ದೀಕ್ಷಿತ್ ಅವರು, ಭವ್ಯ ಪೂಜಾರಿ, ನೀರಜ್, ಆಮೇಲೆ ತುಂಬಾ ಜನ ಕಾಂತಾರದಲ್ಲಿ ಮಾಡಿರುವಂತಹ ನಮ್ಮ ನವೀನ್ ಬೋಂದೆಲ್ ಅವರು ಕೂಡ ಮಾಡಿದ್ದಾರೆ, ದೀಪಕ್ ರೈ ಅವರು ಮಾಡಿದ್ದಾರೆ. ಟೋಟಲ್ ಒಳ್ಳೆ ರೀತಿಯಾದಂಥ ಒಳ್ಳೆ ಕಂಟೆಂಟ್ ಇರುವಂತ, ನಮ್ಮ ನೇಟಿವಿಟಿ ಇರುವಂತ, ಮಣ್ಣಿನ ಸೊಗಡನ್ನ ಹೇಳಿರುವಂತಹ ಈ ದಸ್ಕತ್ ಚಿತ್ರ ಚಿತ್ರಮಂದಿರದಲ್ಲಿ ಬರ್ತಾ ಇದೆ. ನೀವೆಲ್ಲರೂ ನೋಡಿ. ನಿಮ್ಮ ಪ್ರೀತಿಯ ಆಶೀರ್ವಾದ, ಹಾರೈಕೆ ಹೀಗೆ ಇರಲಿ. ಈ ತಂಡದಿಂದ ಮತ್ತಷ್ಟು ಸಿನಿಮಾಗಳು ಬರ್ಬೇಕಂತ ಹೇಳಿದ್ರೆ ನಿಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹದ ಆಶೀರ್ವಾದ ಬೇಕಂತ ಹೇಳ್ತಾ, ಆದಷ್ಟು ಬೇಗ ನಿಮ್ಮ ನೆಚ್ಚಿನ ಥಿಯೇಟರ್ ಅಲ್ಲಿ ದಸ್ಕತ್ ಕನ್ನಡ ಚಿತ್ರ ಬರ್ತಾ ಇದೆ. ಮಿಸ್ ಮಾಡದೆ ನೋಡಿ. ನಮ್ಮ ದಸ್ಕತ್ ತಂಡಕ್ಕೆ ಹಾರೈಸಿ ಅಂತ ಕೇಳ್ಕೊತಿದ್ದೇನೆ. ಜೈ ದಸ್ಕತ್.